ನಿವೇಶನ ವಾಪಸ್ಸಾದ ದಾಖಲೆ ಇದೀಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಸಿಎಂ ಪತ್ನಿ ಹೆಸರಲ್ಲಿದ್ದಂತಹ ಮೂಡಾ ಸೈಟ್ಗಳನ್ನ ವಾಪಸ್ ಕೊಟ್ಟ ಬೆನ್ನಲ್ಲೇ ಅವರಿಗೆ ಅಲೋಟ್ ಆಗಿದ್ದಂತಹ ಖಾತೆಗಳು ರದ್ದಾಗಿದೆ. ಈಗ ಅದರ ಅಕ್ವಿಸಿಷನ್ ಅಥವಾ ಅದರ ಮಾಲೀಕತ್ವ ಯಾರದ್ದು ಅಂತ ಕೇಳಿದ್ರೆ ಮೂಡಾದ್ದು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಅನ್ನೋದು ಡಾಕ್ಯುಮೆಂಟ್ ನಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಮೊನ್ನೆ ಅಷ್ಟೇ ಈ ಪ್ರಾಸೆಸ್ ಆಗಿತ್ತು. ನಾವು ಅಂದ್ಕೊಳ್ತಾ ಇದ್ವಿ ಮೂಡಾದ ಅಕ್ವಿಸಿಷನ್ಗೆ ಬರೋದಕ್ಕೆ ಇನ್ನೊಂದು ಸ್ವಲ್ಪ ದಿನಗಳಾದ್ರೂ ಬೇಕು ಅಂತ. ಬಟ್ ತ್ವರಿತಗತಿಯಲ್ಲಿ ಅಧಿಕಾರಿಗಳು ಪೇಪರ್ ವರ್ಕ್ ಅನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಸಿಎಂ ಪತ್ನಿ ಹೆಸರಲ್ಲಿದ್ದ ಮೂಡಾ ಸೈಟ್ಗಳು ಈಗ ವಾಪಸ್ ಆಗಿದೆ. ಆಮೇಲೆ ಅವರಿಗೆ ಮಂಜೂರಾಗಿದ್ದಂತಹ ಖಾತೆಗಳು ಕೂಡ ರದ್ದಾಗಿದೆ. ಲ್ಯಾಂಡ್ ಡಾಕ್ಯುಮೆಂಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ RTCL ಕೂಡ ಈಗ ಹೆಸರುಗಳನ್ನ ಬದಲಾವಣೆ ಮಾಡೋ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ಸಹಜವಾಗಿ ಮೂಡಾ ಸುಪರ್ದಿಯಲ್ಲಿರೋದ್ರಿಂದ ಮೂಡಾದ್ದೇ ಮಾಲೀಕತ್ವ, ಸರ್ವೆ ನಂಬರ್ ಅಥವಾ ಸೈಟ್ ನಂಬರ್, ಇಂತಿಂಥ ಸೈಟ್ಗೆ ಇಷ್ಟಿಷ್ಟು ಡೈಮೆನ್ಷನ್ಗೆ ಮೂಡಾದ ಮಾಲೀಕತ್ವ ಇದೆ ಅನ್ನೋದನ್ನ ಬಿಂಬಿಸುವಂತಹ ಡಾಕ್ಯುಮೆಂಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಮೂಡಾ ಅಧಿಕಾರಿಗಳು ಇದರಲ್ಲಿ ಬಹಳಷ್ಟು ಕಾಳಜಿ ತಗೊಂಡು, ಸ್ಪೆಷಲ್ ಕಾಳಜಿನ ತೆಗೆದುಕೊಂಡು ಪೇಪರ್ ವರ್ಕ್ ಅನ್ನು ಮಾಡ್ತಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕರೆಲ್ಲ ಆರೋಪ ಮಾಡ್ತಾ ಇದ್ರು. ಆರೋಪ ಸರಿನಾ ಸುಳ್ಳ, ಸತ್ಯನ ಏನ್ ಕತೆ ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳಿದ್ದಾವೆ. ಇವತ್ತು ಬೇರೆ ಫ್ರೆಶ್ ಆಗಿ ಸಾಕ್ಷಿ ನಾಶದ ಕೇಸನ್ನು ಬೇರೆ ದಾಖಲು ಮಾಡಿದ್ದಾರೆ ಪ್ರದೀಪ್ ಕುಮಾರ್ ಅವರು. ಸೊ ED ಅದನ್ನೆಲ್ಲ ನೋಡುತ್ತೆ. ಅಂದ್ರೆ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಥವಾ ಕ್ರಿಮಿನಲ್ ಕೇಸ್ ದಾಖಲಾದ ಮೇಲೆ ಸಾಕ್ಷಿನಾಶ ಆಗಿದ್ಯಾ ಅನ್ನೋ ಟೈಮ್ನಲ್ಲಿ ಇದೆಲ್ಲ ಕನ್ಸಿಡರೇಷನ್ಗೆ ಬರುತ್ತೆ. ಯಾವಾಗ ವಾಪಸ್ ಕೊಟ್ಟರು ಸೈಟ್ನ, ಯಾವಾಗ ಮೂಡಾ ತನ್ನ ಮಾಲೀಕತ್ವವನ್ನು ಮತ್ತೊಂದ್ಸಲ ಮರುಸ್ಥಾಪನೆ ಮಾಡ್ತು, ಅದಕ್ಕೆ ಯಾವ ಅಧಿಕಾರಿಗಳ ಅನುಮೋದನೆ ಕೊಟ್ಟರು, ಹೆಂಗೆ ಮಾಡ್ಕೊಂಡ್ರು ಅನ್ನೋದೆಲ್ಲ EDನಲ್ಲಿ ರಿಜಿಸ್ಟರ್ ಆಗಿರುವಂತಹ ಇವತ್ತಿನ ಕೇಸ್ ಇದೆಯಲ್ಲ ಅದರಲ್ಲಿ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ.